ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಆರಾಮದಿರಿ? ನಾನು ಆರಾಮದಿನಿ ನೋಡಿ ಫ್ರೆಂಡ್ಸ್. ನೀವು ಆರಾಮದಿರಿ ಅಂತೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿರಿ. ಬರೋದು ನೋಟಿಫಿಕೇಶನ್ ನಿಮಗೆಲ್ಲ ಸಿಗ್ತಾ ಇರ್ತೀರಿ ಫ್ರೆಂಡ್ಸ್. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಇವತ್ತು ನಾನು ಇಫ್ತಾರ್ಗೆ ಬ್ರೆಡ್ ಎಗ್ ಮಸಾಲ ಮಾಡ್ತಾಯಿದ್ದೀನಿ. ಭಾಳ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಸ್ತ್ ಆಗತ್ತೆ ರೀ. ಮತ್ತು ಈಗ ನಂಗೆ ಸ್ವಲ್ಪ ಬರ್ತಾ ಇದೆ ಅಂಥೇಳಿ ನಾನು ಅನ್ಕೊತೀನಿ ರೀ. ಸ್ವಲ್ಪ ಬರಾಕತ್ತೈತೆ ರೀ ಫ್ರೆಂಡ್ಸ್. ಮೊದಲು ಏನು ಬರ್ತಿದ್ದಿಲ್ಲ. ಹಾಗಾಗಿ ನಿಮ್ಮದು ಇದೇ ಥರ ಪ್ರೀತಿ ನಿಮ್ಮ ಅಕ್ಕನ ಮೇಲೆ ಹಿಂಗೆ ಇರಲಿ ಅಂಥೇಳಿ ನಾನು ಅನ್ಕೊತೀನಿ ರೀ ಫ್ರೆಂಡ್ಸ್. ಮತ್ತು ಏನಾರ ಕನ್ನಡದೊಳಗೆ ಏನಾರು ಸ್ವಲ್ಪ ನಾ ಮಿಸ್ಟೇಕ್ ಆದರೆ ಸ್ವಲ್ಪ ಸುಧಾರಿಸೋದು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾ ಇಷ್ಟು ಮಾತಾಡ್ಬೇಕಂಥೇಳಿ ಇದು ಮಾಡ್ಕೊಂಡೆ. ನಿನ್ನೆ ನನಗೆ ಭಾಳ ಬೇಜಾರಾಗಿತ್ತು ಫ್ರೆಂಡ್ಸ್. ಎದಕ್ಕೆ ಬೇಜಾರಾಗಿತ್ತು ಅಂಥೇಳಿ ನೀವು ನೋಡ್ಬೋದು. ಹಾಗಾಗಿ ನಾನು ಬೇಜಾರಾಗಿದ್ದೀನಿ ಸ್ವಲ್ಪ. ಅಂದ್ರೂ ದೇವ್ರಿಗೆ ಈಗ ನಾವು ನಂಬಿರ್ತೀವಿ, ದೇವ್ರು ನಮ್ಮ ಕೈ ಯಾವಾಗಲೂ ಬಿಡೋಂಗಿಲ್ಲ ಅಂಥೇಳಿ ನನಗೆ ಭಾಳ ಇದು ಇದ್ರಿ ಫ್ರೆಂಡ್ಸ್. ನಾವು ಮನಸ್ಲಿಂದ ಯಾವ ಥರ ಇರಲಿ ಕೆಲಸ ಮಾಡ್ತೀವಲ್ಲ ಫ್ರೆಂಡ್ಸ್ ಎಲ್ಲ. ಮತ್ತು ಇವತ್ತು ಜಾಸ್ತಿ ಮಾತಾಗ್ಬಿಡ್ತಾವ್ರಿ, ಫುಲ್ ಲೆಂತ್ ಆಗಿಬಿಡುತ್ತೆ ವೀಡಿಯೋ. ಹಾಗೆ ಮಾತಾಡ್ಕೊತೀನಿ ರೀ. ಹಾಗಾಗಿ ಮನಸ್ಸಿನ ಮಾತು ಭಾಳ ಇದ್ರಿ ಹೇಳ್ಕೊಬೇಕಂತ ಹೇಳಿ, ಬಟ್ ಹೇಳೋದಾಗಲ್ಲ ರೀ. ಹಾಗಾಗಿ ಫ್ರೆಂಡ್ಸ್, ನೀವು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ನನ್ನ ವೀಡಿಯೋಸ್ಗೆ. ಲೈಕ್ ಆದರೆ ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ. ಇದೇ ಥರ ಅಕ್ಕನ ಮೇಲೆ ಸದಾ ಹೀಗೆ ಪ್ರೀತಿ ಸಿಗಲಿ ಅಂಥೇಳಿ ಇಷ್ಟು ದಿನ ನಮ್ಗೆ ಯಾವ ಥರ ನಮ್ಗೆ ಪ್ರೀತಿ ತೋರಿಸಿರಿ, ನನ್ನ ವೀಡಿಯೋಸ್ ನೋಡಿರಿ, ಎಲ್ಲರೂ ಚಲೋ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ ಓದಕ್ಕೆ ನಂಗೆ ಭಾಳ ಖುಷಿ ಆಗಿದ್ರಿ ಫ್ರೆಂಡ್ಸ್. ಯಾರ್ದು ನಾನು ಮನಸ್ಸು ನೋಯ್ಸೋಕೆ ಹೋಗಲ್ಲ, ಮತ್ತು ಯಾರಿಗೂ ನಾನು ಇದು ಮಾಡೋಕ್ಕೆ ನಾನು ಅಂಥ ಮನಸ್ಸಿಲ್ರಿ ನಂದು. ಯಾರ್ದು ಕೆಟ್ಟದ್ದು ಇದು ಒಳ್ಳೇದು ಮಾಡೋಕೆ ಹೋಗಿಲ್ಲ ಅಂದ್ರೆ ನಾನು ಕೆಟ್ಟದ್ದು ಮಾಡಬಾರ್ದಂತ್ರಿ ಫ್ರೆಂಡ್ಸ್. ಹಾಗಾಗಿ ಅಷ್ಟಂತೂ ನನಗೆ ತಿಳುವಳಿಕೆ ಇದೆ ರೀ. ಹಾಗಾಗಿ ಒಬ್ರೊಬ್ರು ಏನು ಮಾಡ್ತಾರೆ, ತಿಳಿದಿನ ತಪ್ಪು ಮಾಡ್ತಾರೆ ರೀ. ಮಾಡೋರ್ಗೆ ಅದು ಶಿಕ್ಷೆ ದೇವ್ರು ಕೊಡ್ತಾರೆ ಅವ್ರಿಗೆ. ಹಾಗಾಗಿ ನಾವು ಎಲ್ಲ ಒಳ್ಳೇದು ಮಾಡ್ಬೇಕು ರೀ. ಒಳ್ಳೇದು ಮಾಡೋದಾಗಲಿಲ್ಲ ಅಂದರೆ ಕೆಟ್ಟದನ್ನು ಯಾರ್ದು ಮಾಡೋಕ್ಕೆ ಹೋಗಬಾರ್ದು. ಏನು ಕೆಲಸ ಮಾಡಿದ್ರೆ ಸ್ವಲ್ಪ ಎಲ್ಲರದು ಒಳ್ಳೆಯ ವಿಚಾರ, ಒಳ್ಳೆಯ ಮನಸ್ಸು ಇದ್ರೆ ನಮ್ಮದೆಲ್ಲ ಚಲೋ ಆಗುತ್ತೆ ಅಂಥೇಳಿ ನಮ್ಮ ಎಲ್ಲ ಒಳ್ಳೆಯ ಭಾವನೆ ಇರಬೇಕು ರೀ ನಮ್ಮದು. ಹಂಗಿದ್ರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ರೀ ಫ್ರೆಂಡ್ಸ್. ನಿಮ್ಮದು ಇದೇ ಥರ ಅಕ್ಕನ ಮೇಲೆ ಪ್ರೀತಿ ಹಿಂಗೆ ಇರಲಿ ಅಂಥೇಳಿ ನಾನು ಅಂದ್ಕೊಂಡಿನಿ ಫ್ರೆಂಡ್ಸ್. ನಂಗೆ ಭಾಳ ಎದಕ್ಕೆ ಬೇಜಾರಾಗಿತ್ತಂದರೆ ಅದು ನನಗೆ ಗೊತ್ತಿರಿ ಫ್ರೆಂಡ್ಸ್. ಹಾಗಾಗಿ ಇದು ನಂದು ಮನಸ್ಸಿನ ಮಾತು ನನ್ನೊಳಗೆ ಇರಲಿ ರೀ. ಈಗಂತೂ ಶೇರ್ ಮಾಡೋದು ಬೇಡ. ಇದು ನೀವು ವ್ಲಾಗ್ ನೋಡಿ ಖುಷಿಯಾಗ್ರಿ. ಮತ್ತು ವ್ಲಾಗ್ನಲ್ಲಿ ಯಾವ ರೆಸಿಪಿ ನೋಡೋಕೆ ಇಷ್ಟಪಡ್ತೀರಿ ಅದು ಹೇಳಿರಿ ನನಗೆ ಕಮೆಂಟ್ನಲ್ಲಿ. ಖಂಡಿತವಾಗಿ ನಾನು ಮಾಡ್ತೀನಿ ರೀ. ಓಕೆ ರೀ ಫ್ರೆಂಡ್ಸ್, ಲೆಂತ್ ಆಗ್ಬಿಡುತ್ತೆ. ಓಕೆ, ಟೇಕ್ ಕೇರ್, ಬಾಯ್. ಮತ್ತು ಇಲ್ಲ ಬರ್ರಿ, ಕರ್ಕೊಂಡು ಹೋಗ್ತೀನಿ ನಮ್ಮ ಬ್ಲಾಗ್ನಲ್ಲಿ. ಎಲ್ಲರಿಗೂ ಬರ್ರಿ, ಬ್ಲಾಗ್ ಸ್ಟಾರ್ಟ್ ಮಾಡೋಣ.
ಈಗ ನೋಡಿ ಫ್ರೆಂಡ್ಸ್, ಮಕ್ಕಳು ಎಂಜಾಯ್ ಮಾಡಕತ್ತಾರೆ. ಈಗ ನಾನು ಇಫ್ತಿಯಾರ್ಗೆ ಚೆನ್ನ ಚಾಟ್ ಮಾಡಕತ್ತೀನಿ ರೀ. ಇದು ಚೆನ್ನ ರೀ ಫ್ರೆಂಡ್ಸ್. ಇದು ಸ್ವಲ್ಪ ನೀರು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಇದು ರೀ ಉಪ್ಪು ಹಾಕಿ ಬೇಯಿಸ್ಕೊಂಡಿನಿ ಫ್ರೆಂಡ್ಸ್. ಇದಕ್ಕೆ ಏನು ನೋಡಿರಿ, ಈ ಥರ ಬೇಯಿಸ್ಕೋಬೇಕು ರೀ. ಒಂದು 4 ವಿಸಲ್ ತೊಗೋಬೇಕು ರೀ. ಇದಕ್ಕೆ ಈ ಕುಕ್ಕರ್ನಾಗ ಇದು ಬೇಯಿಸ್ಕೊಂಡಿದ್ದು. ಮತ್ತೀಗ 1 ಚಮಚ ಕುಕ್ಕಿಂಗ್ ಆಯಿಲ್ ಹಾಕೀನಿ ರೀ. ಜಾಸ್ತಿ ಆಯಿಲ್ ಹಾಕಕ್ಕೆ ಹೋಗ್ಬಾರ್ದು ಚಾಟಿಗೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಹಾಕ್ಕೊಂಬಿಡನ್ರಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಈಗ ಮಸಾಲೆ ಯಾವ್ಯಾವ ತೊಗೊಂಡಿನಿ ನೋಡಿರಿ. ಚಾಟ್ ಮಸಾಲ, ಆಮ್ಚೂರ್ ಪೌಡ್ರ್, ಅರಿಶಿನ ಪೌಡ್ರ್, ಖಾರ ಪುಡಿ, ಉಪ್ಪು ರೀ. ಇಷ್ಟು ಹಾಕ್ಬೇಕು ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಜೀರಿಗೆ ಮಸಾಲೆ ಹಾಕ್ಬೇಕ್ರಿ. ಜೀರಿಗೆ ಪೌಡ್ರ್ ಇರ್ತಲ್ಲ ಅದು ಹಾಕ್ಬೇಕ್ರಿ. ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ನೋಡಿರಿ, ಭಾಳ ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ ರೀ. ಚೆನ್ನ ಚಾಟ್ ನೀವು ಮಾಡಿಕೊಡ್ರಿ. ಮತ್ತು ಇದು ವೆಯ್ಟ್ ಲಾಸ್ಗನ ಭಾಳ ಚಲೋ ರೀ. ಇದು ಡಯಟಿಗೆ ಈ ಥರ ಮಾಡ್ಕೊಂಡು ತಿನ್ಬೋದು ರೀ ನೀವು. ಆಯಿಲ್ ಹಾಕ್ಲಾರ್ದಂಗೆ ಹಾಗೆ ಮಾಡ್ಕೋಬೇಕು ನೀವು. ನಾವು 1 ಚಮಚ ಹಾಕೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಮಿಕ್ಸ್ ಆಗೈತೆ. ಈಗ ಒಂದು ಲೆಮನ್ ತೊಗೊಂಡಿನಿ. ಲೆಮನ್ ರಸ ಹಾಕಬೇಕು ರೀ. ಫುಲ್ ಒಂದು ಲೆಮನ್ ತೊಗೋಬೇಕು. ಸಾರಿ, ಈಗ ನೋಡಿ ಫ್ರೆಂಡ್ಸ್, ಲೆಮನ್ ಹಾಕಿಬಿಡೋದ್ರಿ. ಇದ್ರೊಳಗೆ ಟೇಸ್ಟ್ ಚಲೋ ಬರ್ತೀರಿ. ಇದು ನೀವು ಸ್ಕಿಪ್ ಮಾಡಿದರೆ ಮಾಡ್ಬೋದು ರೀ, ಹಾಗೇನಿಲ್ಲ. ನಾನು ಹಾಕ್ತಾಯಿದ್ದೀನಿ, ಟೇಸ್ಟ್ ಚಲೋ ಆಗುತ್ತೆ ಅಂಥೇಳಿ. ಲಾಸ್ಟಿಗೆ ಹಾಕಿರಿ. ಫಸ್ಟಿಗೆ ಹಾಕಿದರೆ ಟೇಸ್ಟ್ ಹೋಗ್ಬಿಡುತ್ತೆ ರೀ ಲೆಮನ್ದು. ಈಗೆಲ್ಲ ಲೆಮನ್ ಹಾಕಿಂದ ಮತ್ತೆ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಫ್ರೆಂಡ್ಸ್. ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ ರೀ ಇದು ರೆಸಿಪಿ. ಈಗ ನೋಡಿ ಫ್ರೆಂಡ್ಸ್, ನಾವು ಇಫ್ತಿಯಾರ್ಗೆ ಇದು ತಿಂತೀವಲ್ಲ, ನಮ್ಗೆ ಸ್ವಲ್ಪ ಚಲೋ ಅನಿಸುತ್ತೆ ರೀ ಮನಸ್ಸಿಗೆ ತಿಂದಿಂದ. ಈಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಮಿಕ್ಸ್ ಆಯಿತು. ಸ್ವಲ್ಪ ಇದು ನೀರನ್ನೇ ಬೇಯಿಸ್ಕೊಂಡಿದ್ದಲ್ಲ, ಅದೇ ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಹಾಕಿ ಸ್ವಲ್ಪ ಡ್ರೈ ಕಾಣಿಸುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ನಾನು ಇದು ಹಾಕಿ ನೋಡಿ ಫ್ರೆಂಡ್ಸ್, ಸೌತೆಕಾಯಿ ರೀ ಕಟ್ ಮಾಡಿ ಹಾಕಿನಿ. ಎಲ್ಲ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೋಬೇಕು. ಮತ್ತು ಆನಿಯನ್ ನಾನು ಕಟ್ ಮಾಡಿ ಹಾಕಿನಿ ನೋಡಿರಿ. 1-2 ಆನಿಯನ್ ಹಾಕಿನಿ. ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಮತ್ತು ನೀವು ಯಾವುದು ಹಾಕ್ತೀರಿ ಹಾಕ್ಬೋದು ರೀ ವೆಜಿಟೇಬಲ್. ನಾನಂತೂ ಇಷ್ಟು ಹಾಕಿನಿ. ಮತ್ತು ನೀವು ಟೊಮ್ಯಾಟೊ ಹಣ್ಣು ಹಾಕಿದ್ರೆ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು ರೀ. ಚಲೋ ಆಗುತ್ತೆ ರೀ. ಅದರಿಂದ ಕ್ಯಾಬೇಜನ್ನು ಹಾಕ್ಕೋಬೋದು. ಈಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕಿನಿ ಮೇಲಿಂದ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿಬಿಡೋದ್ರಿ. ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ ರೀ ಫ್ರೆಂಡ್ಸ್. ಈ ರೆಸಿಪಿ ಯಾಕೆ ಇವತ್ತು ನಂಗೆ ಮಾತು ಒಂಥರ ಬರಾಕತ್ತ ರೀ. ಈ ರೆಸಿಪಿ ಎಲ್ಲ ನೀವು ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿರಿ ನನಗೆ. ಮತ್ತು ಏನು ತಿಳ್ಕೊಬೇಡ್ರಿ ಫ್ರೆಂಡ್ಸ್, ಈ ಥರ ನಾನು ಮಾತಾಡಕತ್ತೀನಿ ಅಂಥೇಳಿ. ಯಾಕಂದ್ರೆ ನಂಗೆ ಅದಕ್ಕೆ ಇವತ್ತು ಹಂಗೆ ಆಗ್ತಾಯಿದೆ. ನಾನು ಎಲ್ಲ ಮಿಕ್ಸ್ ಮಾಡೀನಿ. ಈಗ ಡಿಶ್ ಔಟ್ ಮಾಡ್ಕೊಳಕತ್ತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿರಿ, ಎಲ್ಲ ಡಿಶ್ ಔಟ್ ಮಾಡ್ಕೊಂಬಿಡೋಣ. ರೆಸಿಪಿ ಅಂತೂ ತಯಾರಾಗಿತ್ತು ರೀ. ಈಗ ಇಫ್ತಿಯಾರ್ಗೆ ನಮಗೆ ರೋಜಾ ಬಿಡಬೇಕು ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ, ಎಷ್ಟು ಮಸ್ತ್ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಈ ಥರ ಸ್ನ್ಯಾಕ್ಸ್ ಟೈಪ್ ನೀವು ಮಾಡ್ಕೊಂಡು ತಿನ್ಬೋದು. ಡಯಟಿಗೆ ಭಾಳ ಒಳ್ಳೇದು ರೀ ಇದು. ಹೆಲ್ತಿಗೆ, ದೇಹಕ್ಕೆ ಭಾಳ ತಂಪು ರೀ ಇದು. ಚಲೋ ರೀ ಇದು. ಈಗ ನೋಡಿ ಫ್ರೆಂಡ್ಸ್, ರೆಡಿ. ಮತ್ತು ಮಕ್ಕಳು ಮತ್ತು ಅವ್ರ ಪಪ್ಪ ಇದು ನಮಾಜ್ಗೆ ಹೋಗ್ಯಾರ ರೀ ಮಸೀದ್ಗೆ. ಅಲ್ಲೇ ದಾವತ್ ಇದ್ದೀರಿ ಅವ್ರಿಗೆ. ಈಗ ಊಟ ಅಲ್ಲೇ ಇದ್ರಿ ಫ್ರೆಂಡ್ಸ್. ಈಗ ನಾನು ರೋಜಾ ಬಿಟ್ಟು ಎಲ್ಲ ತೆಗೆದಿಡ್ಬೇಕು ರೀ. ಎಲ್ಲ ಬಿಟ್ಟಿವಿ. ರೋಜಾದು ತೋರ್ಸೋದಾಗಲಿ ರೀ ಫ್ರೆಂಡ್ಸ್. ಸಾರಿ, ಏನೇನು ಮಾಡಿದ್ದೆ. The storms we chase are leading us, and love is all we'll ever trust.